ನಡು ರಸ್ತೆಯಲ್ಲಿಯೇ ಗುಂಡಿಕ್ಕಿ ಪತ್ನಿಯನ್ನ ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ವೇಳೆ ಮತ್ತಷ್ಟು ರೋಚಕ ವಿಚಾರಗಳು ಬಯಲಾಗಿದ್ದಾವೆ. ಮತ್ತೆ ಒಂದಾಗಲು ಪ್ರಯತ್ನ ಪಟ್ಟಿದ್ದ ಪತಿ ಬಾಲಮುರುಗನ್ ಇದು ಡಿವೋರ್ಸ್ ಆದ ನಂತರದಲ್ಲಿ ಒಂದಾಗಬೇಕು ಅಂತ ಬಾಲಮುರುಗನ್ ಆಸೆ ಪಟ್ಟಿದ್ದ. ಅದಕ್ಕೆ ಒತ್ತಾಯವನ್ನು ಕೂಡ ಹೆಂಡತಿಗೆ ಹಾಕ್ತಾ ಇದ್ದ. ಆದರೆ ಮಾತು ಕೇಳದ ಪತ್ನಿಗೆ ಗುಂಡಿಡ್ಲಿಕ್ಕೆ ಆರೋಪಿ ನಿರ್ಧಾರವನ್ನು ಮಾಡಿದ್ದ. ಬಾಲಮುರುಗನ್ ಹಾಗೂ ಪತ್ನಿ ಕಿತ್ತಾಟದಿಂದ ದೂರವಾಗಿದ್ರು. ಪತ್ನಿಯ ಶೀಲ ಶಂಕಿಸಿ ಜಗಳ ಮಾಡ್ತಾ ಇದ್ದ. ಹೀಗಾಗಿ ಅವನ ಸಹವಾಸವೇ ಬೇಡ ಅಂತ ಹೇಳಿ ಇಬ್ಬರು ಪರಸ್ಪರ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿ ಅವರು ವಿಚ್ಛೇದನಕ್ಕೆ ನಿರ್ಧಾರವನ್ನು ಕೂಡ ಆಗೋಗಿತ್ತು. ಇವನ ಸಹವಾಸವೇ ಬೇಡ ಅಂತ ಹೇಳಿ ಬೆಂಗಳೂರಿನಲ್ಲಿಯೇ ಮತ್ತೊಂದು ಏರಿಯಾದಲ್ಲಿ ಮನೆ ಮಾಡಿಕೊಂಡು ಮತ್ತೊಂದು ಬೇರೆ ಸ್ಥಳದಲ್ಲಿ ಕೆಲಸ ಮಾಡಿಕೊಂಡು ಗಂಡನ ಗುರುತು ಪರಿಚಯ ಸ್ಥಳ ಗೊತ್ತಿರದ ಜಾಗದಲ್ಲಿಯೇ ಆಕೆ ಜೀವನವನ್ನು ಮಾಡ್ತಾ ಇದ್ದ. ನಿರಂತರವಾಗಿ ಪತ್ನಿ ಅಥವಾ ಮಾಜಿ ಪತ್ನಿ ಎಲ್ಲಿದ್ದಾಳೆ ನಮ್ಮ ಹುಡುಕಾಟ ನಡೆಸ್ತಾ ಇದ್ದ ಬಾಲಮುರುಗನ್. ಕೊನೆಗೊಂದು ದಿನ ಅವಳಿದ್ದ ಜಾಗ ಗೊತ್ತಾಗುತ್ತೆ. ಅವಳಿದ್ದ ಜಾಗವನ್ನು ಹುಡುಕಿಕೊಂಡು ಹೋಗಿ ಆಕೆಯನ್ನು ಶೂಟೌಟ್ ಮಾಡ್ತಾನೆ, ಆಕೆಯನ್ನು ಕೊಲೆ ಮಾಡ್ತಾನೆ. ಅದಕ್ಕಿಂತಲೂ ಹಿಂದೆ ಬಹಳಷ್ಟು ಬಾರಿ ಆಕೆಗೆ ಮನವಿ ಮಾಡಿಕೊಂಡಿದ್ದ, ಒಂದಾಗೋಣ ಬಾ ಅಂತ ಹೇಳಿ. ಪತ್ನಿಯ ಮೇಲಿನ ಅತಿಯಾದ ಸಿಟ್ಟಿಗೆ 5 ಗುಂಡನ್ನು ಹಾರಿಸಿದ್ದ. ನಂತರ ಕೋಪ ಕಮ್ಮಿ ಆದ ಮೇಲೆ ತಾನೇ ಠಾಣೆಗೆ ಹೋಗಿ ಶರಣಾಗಿದ್ದ. ವಿಚಾರಣೆ ವೇಳೆ ಪತ್ನಿಯ ಬಗ್ಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕೊಲೆ ಮಾಡಿರುವ ಕಾರಣಗಳನ್ನು ಆರೋಪಿ ಬಿಚ್ಚಿಟ್ಟಿದ್ದಾನೆ. ಆದರೆ ಪಿಸ್ತೂಲ್ ಬಗ್ಗೆ ಎಲ್ಲಿಯೂ ಕೂಡ ಆರೋಪಿ ಬಾಯ್ಬಿಟ್ಟಿಲ್ಲ. ಹೀಗಾಗಿ ಪಿಸ್ತೂಲ್ ಎಲ್ಲಿಂದ ಬಂತು, ಹೇಗೆ ಆತನ ಕೈಗೆ ಸಿಕ್ತು, ಆತ ಗನ್ ಲೈಸೆನ್ಸನ್ನು ಹೊಂದಿದ್ದಾನಾ ಇಲ್ವಾ, ಅದು ಪತ್ತೆ ಹಚ್ಚೋಕೆ ಕಷ್ಟವಾಗ್ತಾ ಇದೆ. ಆರೋಪಿಯ ಮೊಬೈಲನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಇತ್ತೀಚೆಗೆ ಯಾರ ಜೊತೆ ಹೆಚ್ಚು ಸಂಪರ್ಕವನ್ನು ಹೊಂದಿದ್ದ ಅವರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆರೋಪಿಯ ಪಿಸ್ತೂಲ್ ಮೂಲವನ್ನು ಬೆನ್ನಟ್ಟಿ ಹೋಗ್ತಾ ಇದ್ದಾರೆ ಪೊಲೀಸರು. ಮೇಲ್ನೋಟಕ್ಕೆ ಉತ್ತರ ಭಾರತದಿಂದ ಈ ಪಿಸ್ತೂಲನ್ನು ತರಿಸಿಕೊಂಡಿರುವ ಮಾಹಿತಿ ಇದೆ. ಹಾಗಾದರೆ ಯಾರಿಗೆ ಬೇಕಾದರೂ ಈ ಪಿಸ್ತೂಲ್ ಸಿಗುತ್ತಾ? ಇದೇನು ದೀಪಾವಳಿಯ ಆಟದ ಗನ್ನ? ನಿಜಕ್ಕೂ ಕೂಡ ಇದೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಯಾಕಂತ ಹೇಳಿದ್ರೆ ಭೀಮಾ ತೀರದಲ್ಲಿ ಕೂಡ ಇಂಥ ಈ ರೀತಿ ಕೊಲೆ ನಡೆದಾಗ ಅಲ್ಲಿರುವಂಥ ಗನ್ಗಳು ಎಲ್ಲಿಂದ ಬಂತು, ರಿವಾಲ್ವರ್ ಎಲ್ಲಿಂದ ಬಂತು ಅನ್ನೋದೇ ಪ್ರಶ್ನೆ ಆಗುತ್ತೆ. ಅಲ್ಲಿ ಮಹಾರಾಷ್ಟ್ರಗಳ ಕಡೆಯಿಂದ ಈ ನಾಡ ಪಿಸ್ತೂಲ್ಗಳನ್ನು ತೆಗೆದುಕೊಂಡು ಬರುವಂಥದ್ದು ಕಾಮನ್. ಬಟ್ ಇಲ್ಲಿ ಬೆಂಗಳೂರಿನಲ್ಲಿ ಹೆಂಗೆ ಸಿಕ್ತು ಅನ್ನೋದೀಗ ಪೊಲೀಸರು ಪತ್ತೆ ಹಚ್ತಾ ಇದ್ದಾರೆ. ತನಿಖೆಯ ನಂತರವಷ್ಟೇ ಒಂದು ಸತ್ಯತೆ ಗೊತ್ತಾಗಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ಈ ಘಟನೆ ಕಾರಣ ಮತ್ತೊಮ್ಮೆ ಒಂದಾಗೋಣ ಬಾ ಅಂತಿದ್ದ ಆಕೆ ಅವನ ಮೇಲೆ ಮನಸ್ಸು ಮುರಿದುಕೊಂಡಿದ್ಲು, ದೂರವಾಗಿದ್ದ ಆಕೆಯನ್ನು ಜಗತ್ತಿನಿಂದಲೇ ದೂರ ಮಾಡಿದ್ದಾನೆ. ಆದರೆ ಆತನಿಗೆ ಸಿಗುವಂಥ ಆ ಪಿಸ್ತೂಲ್ನ ಮೂಲ ಪೊಲೀಸರಿಗೆ ಹೆಂಗೆ ನಿದ್ದೆಗೆಡಿಸಿದೆ ಅಂತ? ದಶರಥ್, ಪ್ರಮುಖವಾಗಿ ನಾವು ಏನಂತ ಹೇಳಿದ್ರೆ, ಇಂತಹ ಪ್ರಕರಣಗಳಿಗೆ ಯಾವುದೋ ಒಂದು ನಾಡ ಪಿಸ್ತೂಲ್ ಅವ್ರ ಕೈಗೆ ಈಸಿಯಾಗಿ ಸಿಗುತ್ತೆ ಅಂದ್ರೆ ಅದು ನಿಜಕ್ಕೂ ಒಂದ್ ಕಡೆ ಆತಂಕವನ್ನು ಉಂಟಾಗುತ್ತೆ. ಯಾಕೆಂದ್ರೆ ಇವು ಸಫಿಸ್ಟಿಕೇಟೆಡ್ ಫ್ಯಾಮಿಲಿಗಳಾಗಿರ್ತಾರೆ. ಇಬ್ರು ದಂಪತಿ, ಒಬ್ರು ಸಾಫ್ಟ್ವೇರ್ ಉದ್ಯೋಗಿ ಆದ್ರೆ ಮತ್ತೊಬ್ರು ಬ್ಯಾಂಕ್ ಉದ್ಯೋಗಿ. ಸೊ ಇಂಥವ್ರಿಗೆ ಇಂತಹ ಒಂದು ನಾಡ ಪಿಸ್ತೂಲ್ಗಳು ಕೈಗೆ ಈಸಿಯಾಗಿ ಸಿಗ್ತೇವೆ ಅಂದ್ರೆ ನಿಜಕ್ಕೂ ಅದು ಆತಂಕಕಾರಿಯಾದ ವಿಚಾರ ಆಗುತ್ತೆ. ಅಂದ್ರೆ ಹಣ ಒಂದು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ, ಸಿಟಿ ಒಳಗೆ ಬರುತ್ತೆ ಅಂದ್ರೆ ಸೊ ಅದ್ ನಿಜಕ್ಕೂ ಪೊಲೀಸರು ಕೂಡ ಗಾಬರಿಯನ್ನು ಹುಟ್ಟಿಸುವಂಥದ್ದು. ಇಲ್ಲಿ ಗಂಡ ಹೆಂಡತಿ ನಡುವಿನ ಇದ್ದಂತ ಭಿನ್ನಾಭಿಪ್ರಾಯಗಳೇನೈತಿ, ಆಕೆಯ ಮೇಲೆ ಒಂದಿಷ್ಟು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಂತ. ಸೊ ಆ ವಿಚಾರವಾಗಿ ಇಬ್ರು ಕೂಡ ದೂರವಾಗಿರ್ತಾಳೆ. ಈಕೆ ಯಾವಾಗ ಡಿವೋರ್ಸ್ ಪೇಪರ್ ಅನ್ನ ಕಳಿಸ್ಕೊಡ್ತಾಳೆ ಅವಾಗ ಆತನಿಗೆ ಕೋಪ ಮತ್ತಷ್ಟು ಜಾಸ್ತಿ ಆಗಿರುತ್ತೆ. ಆಕೆಯನ್ನ ಮತ್ತಷ್ಟು ಮನವೊಲಿಸಲಿಕ್ಕೆ ಪ್ರಯತ್ನವನ್ನ ಮಾಡಿರ್ತಾನೆ. ಇಷ್ಟು ದಿನಗಳು ಏನಾಯ್ತು ಅದನ್ನ ಬಿಟ್ಬಿಡು, ನೀನು ಯಾರ ಫ್ರೆಂಡ್ಸ್ ಗಳು ಯಾರಿರ್ತಾರೆ ಅವ್ರ ಜೊತೆ ಮಾತನಾಡುವಂಥದ್ದು ಕೂಡ ಕಡಿಮೆ ಮಾಡ್ಬಿಡು, ನಾವು ಹೊಂದಾಣಿಕೆಯನ್ನ ಮಾಡ್ಕೊಂಡು ಜೀವನವನ್ನು ನಡ್ಕೊಂಡು ಹೋಗೋಣ ಅಂತ ಹೇಳಿ ಆತನು ಕೂಡ ಕೇಳ್ಕೊಂಡಿರ್ತಾನೆ. ಆದ್ರೆ ಆಕೆ ಸುತಾರಾಮ್ ಈತನ ನಡವಳಿಕೆಯನ್ನ ನೋಡಿದ್ದವಳು ಅದಕ್ಕೆ ಒಪ್ಕೊಂಡಿರೋದಿಲ್ಲ. ಸೊ ಈ ಕಾರಣಕ್ಕಾಗಿ ಬೇಡವೇ ಬೇಡ ಅಂತ ಹೇಳಿ ನಿರ್ಧಾರವನ್ನು ಮಾಡಿ ಡಿವೋರ್ಸ್ ಪೇಪರ್ ಅನ್ನ ಕಳಿಸ್ಕೊಟ್ಟಿರ್ತಾರೆ. ಇದಾದ ನಂತರ ಈಕೆಯನ್ನ ಹತ್ಯೆ ಮಾಡ್ಲೇಬೇಕು ಅಂತ ಈತ
ಸಿದ್ಧವಾಗಿ ಮಾಡ್ಕೊಂಡಿರುವಂತದ್ದು. ಅದಕ್ಕೋಸ್ಕರ ಇದು ನಾಡ ಪಿಸ್ತೂಲ್ ಅನ್ನ ತರಿಸ್ಕೊಂಡಿದ್ದೀನಿ. ಆದ್ರೆ ಅದ್ರ ಮೂಲ ಗೊತ್ತಾಗ್ತಾ ಇಲ್ಲ. ಸೊ ಆದ್ರೆ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಅನ್ನ ಮಾಡ್ಕೊಂಡು ಅವ್ಳು ಬಂದಿಲ್ಲ ಅಂತ ಹೇಳಿದ್ರೆ ಒಂದು ಹತ್ಯೆಯನ್ನ ಮಾಡ್ಲೇಬೇಕು ಅಂತ ಸಿದ್ಧ ಮಾಡ್ಕೊಂಡಿದ್ದ. ಅದರಂತೆ ಫೈರಿಂಗ್ ಅನ್ನು ಮಾಡಿರುವಂತದ್ದು. 5 ರೌಂಡ್ಸ್ ಆಕೆ ಮೇಲೆ ಅಥವಾ ಫೈರ್ ಮಾಡಿರುವಂತದ್ದು. ಆಕೆ ಮೃತಪಟ್ಟಿದ್ದಾಳೆ. ಆದ್ರೆ ಪೊಲೀಸರಿಗೆ ತಲೆನೋವಾಗ್ತಾ ಇರುವಂತದ್ದು ಪಿಸ್ತೂಲ್ ಎಲ್ಲಿಂದ ಬಂತು ಅಂದ್ರೆ ಈ ಕಂಟ್ರಿ ಮೇಡ್ ಪಿಸ್ತೂಲ್ಗಳು ಹೇಗ್ ಬಂತು, ಯಾರು ತಂದು ಕೊಟ್ರು, ಯಾರನ್ನ ಸಂಪರ್ಕವನ್ನು ಮಾಡ್ದ, ಎಲ್ಲಿಂದ ತರಿಸ್ಕೊಂಡ, ಇದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಯಾಕೆಂತಂದ್ರೆ ಇವೆಲ್ಲವೂ ಬಂದಿದೆ ಅಂದ್ರೆ ಹತ್ಯೆಯಿಂದ ಈತ ಒಬ್ನೇ ಇಲ್ಲ. ಇದಕ್ಕೆ ಮುಂಚೆ ಆರೋಪಿಗಳು ಈತ ಕೂತು ಪೂರ್ವ ನಿಯೋಜಿತವಾಗಿ ಪ್ಲಾನ್ ಅನ್ನ ಮಾಡಿರ್ಬೋದು, ಸಂಚನ್ನ ಮಾಡಿರ್ಬೋದು ಅನ್ನೋ ಅನುಮಾನಗಳು ಕೂಡ ಇರುವಂತದ್ದು. ಈ ಆಯಾಮದಲ್ಲಿ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ರೆ. ಆದ್ರೆ ವಿಚಾರಣೆ ವೇಳೆ ಪಿಸ್ತೂಲ್ ಬಗ್ಗೆ ಆತ ಯಾವುದೇ ಮಾಹಿತಿಯನ್ನು ಕೂಡ ಬಾಯಿ ಬಿಡ್ಲಿಕ್ಕೆ ಸಿದ್ಧವಾಗಿಲ್ಲ. ಆದ್ರೆ ಪೊಲೀಸರು ಅವರ ಆಯಾಮದಲ್ಲಿ ತನಿಖೆಗಳನ್ನು ನಡೆಸ್ತಾ ಇರುವಂತದ್ದು. ವಿಚಾರಣೆ ಬಳಿಕ ಇದರ ಸತ್ಯಾಸತ್ಯತೆ ಹೊರಬರುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.